ನೋಡಿ ಇನ್ನು ಎಲೆಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸದ್ಯದ ಅಪ್ಡೇಟ್ ಎಲ್ಲ ಗಮನಿಸಿದ್ದೀವಿ ಬೆಳಗ್ಗೆಯಿಂದ ಏನೇನಾಗಿದೆ ಅಂತ. ಕಾಂಗ್ರೆಸ್ನವ್ರಿಗೆ ಒಂದು ಸ್ವಲ್ಪ ಬೇಸರನೂ ಕೂಡ ಆಗಿದೆ ಅಂತ. ಇಟ್ಸ್ ಅ ಪಾರ್ಟ್. ಈಗ ಸರ್ಕಾರ ಯಾವುದೇ ಒಂದು ಸರ್ಕಾರ ಇದ್ದಾಗ ಅಧಿಕಾರ ಇದ್ದಾಗಲೂ ಅದೇ ಥರ ಇರಬೇಕು, ಅಧಿಕಾರ ಇಲ್ದಾಗಲೂ ಆ ಥರ ಇರಬೇಕು, ಜನಪರವಾದ ನಿಲುವುಗಳನ್ನು ಇರಬೇಕು, ಸೈದ್ಧಾಂತಿಕ ಬದ್ಧತೆ ಇರಬೇಕು. ಅದು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. 2014ರಲ್ಲಿ ನಾವು ಸೋತ್ವಿ ಪಾರ್ಲಿಮೆಂಟಲ್ಲಿ. ವಿರೋಧ ಪಕ್ಷ ಸ್ಥಾನ ಕೂಡ ಇರಲಿಲ್ಲ. ರಾಹುಲ್ ಗಾಂಧಿ ಅವರು ಪಾದಯಾತ್ರೆಗಳನ್ನ ಮಾಡಿ ರೈತ ಪರವಾಗಿ ಹೋರಾಟ ಮಾಡಿ ಭೂಸ್ವಾಧೀನ ಕಾಯ್ದೆನ ವಾಪಸ್ ತಗೊಳ್ಳೋ ತರ ಹೋರಾಟ ಮಾಡಿದ್ರು. ಆತರ ಜನಪರವಾಗಿ ಮಾಡೋದು. ರೈತ ವಿರೋಧಿ ಕಾಯ್ದೆಗಳು ನಾವು ವಿರೋಧ ಪಕ್ಷ ಸ್ಥಾನ ಕೂಡ ಇರಲಿಲ್ಲ ನಮಗೆ. ಈಗ 3 ಕೃಷಿ ಕಾಯ್ದೆಗಳು ತಗೊಂಬಂದ್ರು. ನಾವು ಅದ್ರ ವಿರೋಧವಾಗಿ ಹೋರಾಟ ಮಾಡಿದ್ವಿ, ರೈತರು ಹೋರಾಟ ಮಾಡಿದ್ರು, ಬೆಂಬಲ ಕೊಟ್ವಿ, ಮೋದಿ ಸರ್ಕಾರ ವಾಪಸ್ ತಗೊಂತು. ಆ ತರ ಕಾಳಜಿ ಇಟ್ಕೊಬೇಕು, ಆ ಕಾಳಜಿನ ಇಟ್ಕೊಂತಾರೆ. ಚುನಾವಣೆ ಗೆಲ್ಲಲಿಕ್ಕೆ 2 ಕಾರಣ ಇದೆ ಇಲ್ಲಿ ಬಿಜೆಪಿ ಮಾಡೋದು. ಒಂದು ವೋಟ್ ಚೋರಿ ಅಂತ ನಾವು ಕ್ಯಾಂಪೇನ್ ಮಾಡ್ತಾ ಇದ್ವಲ್ಲ, ಇವ್ರೇನ್ ಮಾಡಿದ್ರು, ನಾವು ಸೋಲಾಗತ್ತೆ ಅಂತ ಹೇಳಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಇರೋದು ಊರ್ಗೋಲ್ನಲ್ಲಿ. ಒಂದ್ ಕಡೆ ಊರ್ಗೋಲ್ ಬಂದು ನಾಯ್ಡು ಅಂತ, ಇನ್ನೊಂದ್ ಕಡೆ ಊರ್ಗೋಲ್ ಬಂದು ಪಲ್ಟು ಕುಮಾರ್ ಅಂತ ಅವರೇ ಹೇಳ್ತಿದ್ದು, ನಿತೀಶ್ ಕುಮಾರ್ ಅವರು. ಇವರಿಬ್ಬರು 2 ಊರ್ಗೋಲು. ಈ ಒಂದು ಊರ್ಗೋಲ್ ಬಿತ್ತಂದ್ರೆ ಇಲ್ಲಿ ಸೋತು ಅಂದ್ರೆ ಕೇಂದ್ರ ಸರ್ಕಾರ ಬೀಳುತ್ತೆ. ಸೊ ಅದನ್ನ ಉಳಿಸ್ಕೋಬೇಕು. ಏನ್ ಮಾಡ್ಬೇಕು? ವೋಟ್ ಚೋರಿ ಬಹಿರಂಗ ಆಗೋಯ್ತು. ಈಗ ನೀವು ಚೋರಿ ಮಾಡಕ್ಕಲ್ಲ, ಏನ್ ಮಾಡೋದು? ಖರೀದಿ ಮಾಡಿದ್ರು. ಹೆಂಗ್ ಖರೀದಿ ಮಾಡಿದ್ರು? ಚುನಾವಣೆ ಅನೌನ್ಸ್ ಆಗಕ್ಕೆ 10 ದಿನ ಮುಂಚೆ 75 ಲಕ್ಷ ಖಾತೆಗಳಿಗೆ 10,000 ರೂಪಾಯಿ ಡೆಪಾಸಿಟ್ ಮಾಡಿದ್ರು. ಅದು ಅನೈತಿಕ. ಅದಕ್ಕೆ ಅನ್ಎಥಿಕಲ್ಲು ಮತ್ತೆ ಇಮ್ಮಾರಲ್ಲು. ಬಟ್ ಲೀಗಲಿ ಟೆಕ್ನಿಕಲಿ ನೀವು ಹೇಳ್ಬೋದು ಮಹಿಳಾ ಸಬಲೀಕರಣ ಅಂತ. 11 ವರ್ಷದಿಂದ ಮೋದಿನೇ ಸರ್ಕಾರದಲ್ಲಿರೋದು, 19 ವರ್ಷದಿಂದ ನಿತೀಶ್ ಕುಮಾರ್ ಇರೋದು. ಮಹಿಳಾ ಸಬಲೀಕರಣ ಅವತ್ತು ಬರಲಿಲ್ವಾ? ಮಹಿಳೆಯರಿಗೆ ಅವತ್ತು ಹಣ ಹಾಕ್ಬೇಕಂತ ಗೊತ್ತಾಗ್ಲಿಲ್ವಾ? ಇಡೀ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗ್ತಾ ಇದ್ರು, ಬಿಹಾರಲ್ಲಿ ಕುಂಠಿತ ಇದೆ. ಕರ್ನಾಟಕದ ತಲಾ ಆದಾಯ 2 ಲಕ್ಷ ರೂಪಾಯಿ, ಬಿಹಾರ ತಲಾ ಆದಾಯ ಬಂದು 65,000 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ. ಬಡತನ, ಅನಕ್ಷರತೆ ತಾಂಡವ ಆಡ್ತಾ ಇದೆ. 11 ವರ್ಷದಿಂದ ಮೋದಿ ಅವರು ಯಾವ್ದಾದ್ರು ಒಂದು ಇಂಡಸ್ಟ್ರಿ ದೊಡ್ಡದು ಮಾಡಿಸಿದ್ರೆ ತೋರಿಸ್ಬಿಡಿ, ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಕಟ್ಟಿದ್ರೆ ತೋರಿಸ್ಬಿಡಿ, ಯಾವ್ದಾದ್ರು ಅಣೆಕಟ್ಟು ಕಟ್ಟಿದ್ರೆ ತೋರಿಸಿ. ಬಿಹಾರ್ ಏನು ಮಾಡಿದ್ದಾರೆ? ಆದರೂ ಕೂಡ ಅಲ್ಲಿನ ಜನ ನಮ್ಗೆ ಬಹಳ ಆಶ್ಚರ್ಯ ಇದೆ. ಯಾಕಂದ್ರೆ ಯುವಕರು 1.5 ಕೋಟಿ ಯುವಕರು ಬಿಹಾರಿಂದ ಆಚೆ ಕೆಲಸ ಮಾಡ್ತಾ ಇದ್ದಾರೆ. ಬಿಹಾರಿ ಯುವಕರು ತಮ್ಮ ಮನೆಗಳನ್ನು ಬಿಟ್ಟು ವಲಸೆ ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಈ ಅವೇರ್ನೆಸ್ ಬರಬೇಕಾಗಿತ್ತು, ಮಹಿಳೆಯರಿಗೆ ಈ ಅವೇರ್ನೆಸ್ ಬರಬೇಕಾಗಿತ್ತು. ನಮ್ಮ ಮಕ್ಕಳು ನಮ್ಮ ಮನೇಲಿ ಬಂದು ಓದಲಿ, ಇದಕ್ಕೆ ಅವಕಾಶ ಆಗಬೇಕಂತ. ಯಾಕಂದ್ರೆ ಈ ಸಲ ನಾವು ಟಾರ್ಗೆಟ್ ಮಾಡಿದ್ವಿ, ಯೋಚನೆ ಮಾಡಿದಂಗೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ವಿ, ಅಭ್ಯರ್ಥಿ ಅಂತ. ಅವ್ರು ಹೇಳಿದ್ದು ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ. ಯಾಕಂದ್ರೆ ಉದ್ಯೋಗ ಇಲ್ಲ, ನಿರುದ್ಯೋಗ ಪ್ರಮಾಣ ಜಾಸ್ತಿ ಅಲ್ಲಿ. ಯಾಕಂದ್ರೆ 2000ರಲ್ಲಿ ಜಾರ್ಖಂಡ್ ಬೇರೆ ರಾಜ್ಯ ಆದಾಗ ಅಲ್ಲಿ ಕೈಗಾರಿಕೆಗಳು ಆ ಕಡೆ ಹೊಟ್ಟೋದು, ಖನಿಜ ಸಂಪತ್ತು ಆ ಕಡೆ ಹೊಟ್ಟೋಯ್ತು. ಇದು ಬಡತನ ಇನ್ನೂ ಜಾಸ್ತಿ ಆಗೋಯ್ತು. ಬಟ್ ಈಗ 11 ವರ್ಷದಲ್ಲಿ 2015ರಲ್ಲಿ ಮೋದಿ ಅವರು ಹೇಳಿದ್ರು 1,25,000 ಕೋಟಿ ಪ್ಯಾಕೇಜ್ ಬಿಹಾರ್ಗೆ ಅಂತ. ಇಲ್ಲಿವರೆಗೂ 1 ರೂಪಾಯಿ ಕೊಡಲಿಲ್ಲ. ಅವ್ರ ಮಾತನ್ನೇ ಅವ್ರು ನಡೆಸ್ಕೊಟ್ಟಿಲ್ಲ. 30 ಬಾರಿ 40 ಬಾರಿ ಮೋದಿ ಅವರಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಪೆಹಲ್ಗಾಮ್ ಭಯೋತ್ಪಾದನೆ ಅಟ್ಯಾಕ್ ಆದಾಗಲೂ ಕೂಡ ಬಿಹಾರಲ್ಲಿ ನಿತೀಶ್ ಕುಮಾರ್ ಜೊತೆ ಕೂತ್ಕೊಂಡು ಯೋಚನೆ ಸಂಧಾನ ಮಾಡ್ತಾ ಇದ್ರು, ಹೆಂಗ್ ಗೆಲ್ಲಬೇಕು ಚುನಾವಣೆನ ಅಂತ. ಅಂತಹ ಮೋದಿಯವರು ಎಷ್ಟು ಬಾರಿ ಹೋದ್ರು ಅಲ್ಲಿಗೆ, ಅಷ್ಟು ಬಾರಿ ಒಂದೊಂದು ಯೋಜನೆಗಳು ಕೊಟ್ಬಿಟ್ಟಿದ್ರೆ, ಅವ್ರಿಗೆ ಒಂದೊಂದು ಕಾರ್ಖಾನೆ ಕಟ್ಬಿಟ್ಟಿದ್ರೆ ನಾವು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು. ನಾವು ವಿರೋಧ ಪಕ್ಷ ಇರಲಿ, ನಾವು ಆತ್ಮಾವಲೋಕನ ಮಾಡ್ಕೊಂಡು ನಮ್ಮ ಸೋಲಾಗಿದೆ, ಜನಗಳು ನಮ್ಗೆ ಕೈ ಹಿಡಿದಿಲ್ಲ. ಆದರೂ ಕೂಡ ಅವರ ಪರವಾಗಿ ಕೆಲಸ ಮಾಡೋ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಇವತ್ತು ಸಾಲುಮರ ತಿಮ್ಮಕ್ಕ ಅವರು ನಿಧನ ಆಗಿದ್ದಾರೆ. ನಮಗೂ ಕೇಳಿ ಭಾಳ ದುಃಖ ಆಯಿತು. ಯಾಕಂದರೆ ಸುಮಾರು 15 ವರ್ಷದಿಂದ ನಾವು ಕೂಡ ಪರ್ಸನಲ್ ಆಗಿ ಅವ್ರನ್ನ ಬಲ್ಲೆವು. 2011-12ರಲ್ಲಿ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊತಾ ಇರ್ತಾರೆ. ಹಣಕಾಸಿನ ಮುಗ್ಗಟ್ಟು. ಅವಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಹೋಗಿ ಮನವಿ ಮಾಡಿ ಅವ್ರು ಧನ ಸಹಾಯ ಮಾಡಿ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ. ಅವಾಗಲೂ ಅವರಿಂದ ಸರ್ಕಾರದಿಂದ ಸ್ವಲ್ಪ ಸಹಾಯ ಆಗಿತ್ತು. ಮಾನ್ಯ ಸಿದ್ದರಾಮಯ್ಯನವರು ಮುತುವರ್ಜಿ ವಹಿಸಿ ಅವ್ರಿಗೊಂದು ಸೈಟ್ ಕೊಟ್ಟರು ಸೂರ್ಯ ಸಿಟಿನಲ್ಲಿ. ಮುತುವರ್ಜಿ ವಹಿಸಿ ಈ ಸರ್ಕಾರ ಬಂದ ಮೇಲೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಅವ್ರ ಸರ್ಕಾರಿ ವೆಚ್ಚ ಎಲ್ಲ ಸಂಪೂರ್ಣ ವೆಚ್ಚ, ಅವರ ಜೀವನ ನಿರ್ವಹಣೆ ವೆಚ್ಚ, ಏನು ಅವ್ರಿಗೆ ಔಷಧ ವೆಚ್ಚ ಬೇಕು, ಮೆಡಿಕಲ್ ವೆಚ್ಚ ಬೇಕು, ಅದೆಲ್ಲ ಸರ್ಕಾರನೇ ಭರಿಸ್ತಾ ಇತ್ತು. ಇವತ್ತು ನಿಧನರಾಗಿದ್ದಾರೆ. ಅಲ್ಲಿ ಹೋದ್ರೆ ಬಹಳ ಖುಷಿ ಆಗುತ್ತೆ. ಅವ್ರ ಊರಿಗೆ ಹೋದ್ರೆ ಈ ಚಪ್ರ ಆಗ್ದಂಗೆ ಇರುತ್ತೆ. ಅವ್ರ ಮರಗಳು ಏಕ್ಲು ಅಲ್ಲೊಂದು 2 ಕಿಲೋಮೀಟರ್ 300-400 ಮರಗಳಿದಾವೆ. ಆ ಕಡೆ ಈ ಕಡೆ ಫುಲ್ಲು ನೆರಳು. ಬಹಳ ಸಂತೋಷ ಆಗುತ್ತೆ. ಅದು ಸ್ಫೂರ್ತಿ ನಮ್ಮಂಥವ್ರಿಗೆ, ಮುಂದಿನ ಜನರೇಷನ್ ಸ್ಫೂರ್ತಿ. ಇವತ್ತು ಅವ್ರು ನಿಧನರಾಗಿದ್ದಾರೆ. ಅವ್ರಿಗೆ ಶೋಕ ಕೂಡ ನಾವು ವ್ಯಕ್ತಪಡಿಸ್ತೀವಿ. ಇನ್ನು ಚುನಾವಣಾ ವಿಷಯಕ್ಕೆ ಬಂದ್ರೆ, ಕೇಂದ್ರ ಸರ್ಕಾರ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು, ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು, ದ ರಿಚೆಸ್ಟ್ ಪಾರ್ಟಿ ಮತ ಖರೀದಿ ಮಾಡಿದ್ದಾರೆ, ಲೀಗಲ್ ಆಗಿ ಖರೀದಿ ಮಾಡಿದ್ದಾರೆ. 75 ಲಕ್ಷ ಅಕೌಂಟ್ಗೆ ಹಣ ಹಾಕೋ ಮುಖಾಂತರ. ಚುನಾವಣಾ ಆಯೋಗ ಕಣ್ಮುಚ್ಚಿ ಕುಳಿತಿತ್ತು, ಬಾಯಿ ಮುಚ್ಚಿ ಕುಳಿತಿತ್ತು. ಚುನಾವಣಾ ಆಯೋಗ ಈಗ ಕರ್ನಾಟಕ ಅಥವಾ ತಮಿಳುನಾಡಲ್ಲಿ ಮಾಡಲಿ, ಇದನ್ನ ತಮಿಳುನಾಡು ಚುನಾವಣೆ ಇದೆ. ಈಗ ಅವ್ರು ಯಾವ್ದಾದ್ರು ಯೋಜನೆ ಮಾಡಕ್ಕೆ ಹೋದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ.
ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಬಿಜೆಪಿ ಅವರು ಅಥವಾ ಬೇರೆಯವರು ಏನ್ ಹೇಳ್ತಾರೆ, ಕಾಂಗ್ರೆಸ್ನವರು ಸೋತಾಗೆಲ್ಲ ಇದೇ ತರದೊಂದು ಹೇಳ್ತಾರೆ, ಒಂದು ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ, ಇಲ್ಲ ಮತ ಚೋರಿ ಆಗಿದೆ ಅಂತ ಹೇಳ್ತಾರೆ, ಚುನಾವಣಾ ಆಯೋಗವನ್ನೇ ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ನಾವ್ ಹೇಳ್ತೀವಿ. ನೀವು ಗೆದ್ರೆ ಮಾತ್ರ ಇಲ್ಲ, ಎಲ್ಲವೂ ಗೆದ್ದಾಗ್ಲೂ prompt ಹೇಳ್ತೀವಿ. ಆಗಿ ನಡೆಯುತ್ತೆ ಇಲ್ಲ, ಅಂತ. ಗೆದ್ರು ಹೇಳ್ತೀವಿ ನಾವು, ಸೋತ್ರು ಹೇಳ್ತೀವಿ. ಯಾಕಂದ್ರೆ ಅದೇನು ಅಸತ್ಯ ನಡೀತಾ ಇದೆ ದೇಶದಲ್ಲಿ, ಯಾವ ರೀತಿ ಅಲ್ಲ, ಇವತ್ತು ಅಕಸ್ಮಾತ್ ಕಾಂಗ್ರೆಸ್ ಗೆದ್ದಿದ್ರೆ ಎಲ್ಲವೂ ಸರಿ ಇರ್ತಿತ್ತು. ಕಾಂಗ್ರೆಸ್ ಗೆದ್ದಿದ್ರು ಕೂಡ ಅವ್ರು ಏನ್ ಪ್ರಯತ್ನ ಮಾಡಿದ್ರು, ಅನೈತಿಕವಾಗಿ 75 ಲಕ್ಷ ಅಕೌಂಟ್ಗಳಿಗೆ 10,000 ರೂಪಾಯಿ ದುಡ್ಡು ಹಾಕಿದ್ರು, ಅದನ್ನ ನಾವು ಪ್ರಶ್ನೆ ಮಾಡ್ತಾನೆ ಇದ್ವಿ. ಅವತ್ತು ಮಾಡ್ತಾ ಇದ್ವಿ, ಇವತ್ತು ಮಾಡ್ತಾ ಇದೀವಿ. ನೋಡಿ, ನಾವು ವೋಟ್ ಚೋರಿ ಅಂತ ನಾವು ಕ್ಯಾಂಪೇನ್ ಮಾಡಿದ್ವಲ್ಲ, ಸ್ವಲ್ಪ ಎಚ್ಚೆತ್ಕೊಂಡ್ರು ಅವರು. ಇನ್ನು ನಾವು ಬಹಿರಂಗ ಆಗಿ ಸಿಗಾಕೊಂಡ್ಬಿಡ್ತೀವಿ, ನಾವು ಕಳ್ತನ ಮಾಡಿದ್ರೆ ಸ್ವಲ್ಪ ಎಚ್ಚೆತ್ಕೊಂಡು ನಾವು ಬೇರೆ ರೀತಿ ಮಾರ್ಗ ಏನು ಅಂತ, ಮಾರ್ಗ ಅಂದ್ರೆ ಈ ಮಾರ್ಗ. ಆಮೇಲೆ ಇನ್ನೊಂದು, ಅವರೊಂದು ಈ ಹಾರ್ಸ್ ಟ್ರಾಯ್ ಅಂತಾರೆ. ಟ್ರಾಯ್ ಅಂದ್ರೆ ಈ ಕುದುರೆ. ಯಾವ ಕುದುರೆ? ಪ್ರಶಾಂತ್ ಕಿಶೋರ್ ಅಂತ ಕುದುರೆ. ಅವರು ಬಿಜೆಪಿಯನ್ನ ತೆಗಳೋದು, ಬಿಜೆಪಿ ವಿರುದ್ಧವಾದ ಮತಗಳನ್ನು ತಾವು ಪಡೆ ಸೆಳ್ಕೊಳ್ಳೋದು, ಆ ಕೆಲಸ ಮಾಡಿದ್ದಾರೆ. ಎಲ್ಲಾ ಸೆಕ್ಯುಲರ್ ವೋಟ್ಗಳು ಕಟ್ಟಾಗಿದೆ ಅಲ್ಲಿ. ಆಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲಿ ಅಂತಾನೆ ಒಂದು 4 ಜನ ಅಭ್ಯರ್ಥಿಗಳನ್ನ ಅವ್ರು ವಿಡ್ರಾ ಮಾಡಿಸ್ಕೊಂಡ್ರು. ಬಿಜೆಪಿ ಒಳಗನೆ ಕೆಲಸ ಮಾಡಿ. ಸೊ ಬಿಜೆಪಿ ಅಂದ್ರೆ ಈ ರೀತಿ ಕೆಲಸವನ್ನು ಮಾಡುತ್ತೆ. ಬಟ್ ಚುನಾವಣೆಯಲ್ಲಿ ಎಲ್ಲ ಫೇರ್ ಅಂತ ಹೇಳುವಂಥದ್ದು ಆದ್ರೆ ಬಟ್ ಎಷ್ಟು ಅನೈತಿಕಲ್ ಆಗಿ, ಎಷ್ಟು ಇಲ್ಲಿಗಲ್ ಆಗಿ, ಮಾರಾಲಿಟಿ ಅಂತ ಇಲ್ವೇ ಇಲ್ಲ ಬಿಜೆಪಿಗೆ. ಅವ್ರಿಗೆ ಗೊತ್ತಿರೋದೊಂದೇ, ಭ್ರಷ್ಟಾಚಾರ ಮಾಡಿ ಆದ್ರೂ, ಅಧಿಕಾರ ದುರುಪಯೋಗ ಮಾಡ್ಕೊಂಡೇ ಆದ್ರೂ, ದಬ್ಬಾಳಿಕೆಯಿಂದನೋ ಹಣದ ಬಲದಿಂದನೋ ನಾವು ಚುನಾವಣೆ ಗೆಲ್ಲಬೇಕು ಅಂತ. ಮೋದಿ ಅವರು 30 ಬಾರಿ ಹೋಗಿದ್ದಾರಂತೆ, 30 ರ್ಯಾಲಿ ಮಾಡಿದಾರಂತಲ್ಲಿ ಬಿಹಾರಲ್ಲಿ. ಕಳೆದ 5 ವರ್ಷದಲ್ಲಿ ಯಾಕೆ ರ್ಯಾಲಿ ಮಾಡಲಿಲ್ಲ, ಹೋಗಿಲ್ಲ ಅಲ್ಲಿಗೆ? ಒಂದು ಉದ್ಯೋಗ ಸೃಷ್ಟಿಗೆ ಯಾಕೆ ಹೋಗಿಲ್ಲ, ಕೆಲಸ ಮಾಡಕ್ಕೆ ಹೋಗಿಲ್ಲ ಅಲ್ಲಿ? ಈ ಪ್ರಶ್ನೆಗಳನ್ನ ಅದೇನೋ ಉದ್ಯೋಗರು ಕೇಳಬೇಕು, ಯುವಕರು ಕೇಳಬೇಕು. ಅದೇನೋ ಯುವಕರೇ ಜಾಸ್ತಿ ಆರ್ಮಿ ಸೇರ್ತಾ ಇದ್ದಿದ್ದು. 5 ವರ್ಷಗಳಿಗೆ ನಿಮ್ಮನ್ನ ಅಗ್ನಿವರಂತ ಉಪಯೋಗಿಸ್ಕೊಂಡು ಬಿಸಾಕ್ತೀನಿ ಅಂತ ಹೇಳಿದಾಗ ಅದನ್ನ ಯುವಕರು ಪ್ರಶ್ನೆ ಮಾಡ್ಬೇಕಾಗಿತ್ತು. ನಮ್ಮನ್ನೇನು ನೀವು ಅನ್ಕೊಂಡಿದ್ದೆ? ಯಾಕಂದ್ರೆ ಅಲ್ಲಿನ ಬಡತನ ಹಂಗಿದೆ, 5 ವರ್ಷನಾದ್ರೂ ಕೊಡಪ್ಪ ಹೋಗ್ಲಿ ಅಂತ ಆ ಥರ ಪರಿಸ್ಥಿತಿ ಬಡತನ ಇದೆ. ಆದ್ರೂ ಕೂಡ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಿ ಈ ದೇಶದಲ್ಲಿ ಆದಾಗ್ಯೂ ಕೂಡ ಚುನಾವಣೆ ಗೆಲ್ತಾ ಇರೋದು ಬಹಳ ಆಶ್ಚರ್ಯ ಇದೆ. ಮತ್ತೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ಆದಾಗಲೇ ಗೊತ್ತಾಗೋದು ಅಲ್ಲಿ ಏನಾಗ್ತದೆ, ಅವಕಾಶ ಏನಾಗ್ತದೆ, ಹೆಂಗೆ ಉದ್ಯೋಗ ಸೃಷ್ಟಿ ಆಗುತ್ತಾ ಇಲ್ವಾ ಅಂತ. ಮುಂದಿನ 5 ವರ್ಷ ಇದೇ ರೀತಿ ಇರುತ್ತೆ. ಯಾರನ್ನ ಪಲ್ಟು ಕುಮಾರ್ ಅಂತ ಇದ್ರು, ನಿತೀಶ್ ಕುಮಾರ್ ಅವ್ರನ್ನ, ಯಾರು ಅಮಿತ್ ಶಾ ಅವರು, ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಡೆನ ಮಕ ತೋರಿಸಿ ಹೆಂಗೆ ಫಡ್ನವೀಸ್ ಮಾಡಿದ್ರು, ಏಕನಾಥ್ ಶಿಂಡೆ ಮಕ ತೋರಿಸಿದ್ರು, ಚುನಾವಣೆ ಗೆದ್ರು, ಫಡ್ನವೀಸ್ನ ಮುಖ್ಯಮಂತ್ರಿ ಮಾಡಿದ್ರು. ಈಗ ನಿತೀಶ್ ಕುಮಾರ್ ಮಕ ತೋರಿಸಿದ್ದಾರೆ, ಚುನಾವಣೆ ಮಾಡಿ ಗೆದ್ದಿದ್ದಾರೆ. ಈಗ ಯಾರನ್ನ ಬಲಿ ಹೊಡಿತಾರೋ ಗೊತ್ತಿಲ್ಲ. ಬಟ್ ಇನ್ನು ಸರ್ಕಾರ ಇರ್ಬೇಕಲ್ಲ, ಇನ್ನು 3 ವರ್ಷ ಇರ್ಬೇಕಲ್ಲ, ಆ ಭಯನೂ ಇದೆ ಅವ್ರಿಗೆ. ಅಲ್ಲ, ನಿತೀಶ್ ಕುಮಾರ್ ಆಗ್ಬೋದು, ಬಟ್ ಅವ್ರು ಘೋಷಣೆ ಮಾಡಲಿಲ್ಲ, ಅವರು ಹಿಂಜರಿದ್ರು. ಬಟ್ ಯಾಕಂದ್ರೆ ಕೇಂದ್ರ ಸರ್ಕಾರ ಉರುಳೋಗ್ತದ ಭಯದಲ್ಲಿ ನಿತೀಶ್ ಕುಮಾರ್ನೇ ಮುಂದುವರಿಸ್ತಾರೆ, ಅದರೊಳಗೆ ಏನು ಸಂಶಯ ಇಲ್ಲ. ಆದಾಗ್ಯೂ ಕೂಡ ಈ ಚುನಾವಣೆಗಳು ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ಜನಪರವಾಗಿ ನಡೀತಾ ಇಲ್ಲ ಅನ್ನೋದು ಕೂಡ ಜಗತ್ ಜಾಹೀರಾತು. ಅವರ 75 ಲಕ್ಷ ಅಕೌಂಟ್ಗಳಿಗೆ 10,000 ಹಾಕಿರೋದೇ ಎಫೆಕ್ಟ್ ಇದು ಅಂತ ನೀವು ಹೇಳ್ತಾ ಇರೋದು. ಖಂಡಿತವಾಗಿ. ಯಾಕಂದ್ರೆ ನೋಡಿ, ಅಲ್ಲಿ ಬಡತನ ಇದೆ. ಇವರು 5 ವರ್ಷದ 20 ವರ್ಷದಿಂದ ನಿತೀಶ್ ಕುಮಾರ್ ಇದ್ದಾರೆ. ಯಾವಾಗ್ಲೂ ಮಾಡದ ಯೋಜನೆ ಚುನಾವಣೆಗೆ ಮುಂಚೆ 10 ದಿನ ಮುಂಚೆ ನೀವು ಮಾಡ್ತೀರಾ ಅಂದ್ರೆ ನಿಮ್ಮ ಉದ್ದೇಶ ಅವತ್ತಿಂದ ಏನು ಮಾಡಿಲ್ಲ. ಈಗ ಮತಗಳತನ ಮಾಡಕ್ಕಾಗಲ್ಲ. ಏನ್ ಮಾಡ್ಬೋದು? ಮತ ಖರೀದಿ ಮಾಡ್ಬೋದು ಅನೈತಿಕವಾಗಿ. ಈಗ ಮುಂದಿನ ಚುನಾವಣೆಯಲ್ಲಿ ನಿಮ್ದಿದ ಮತ ಖರೀದಿ, ಈಗ ಮತ ಚೋರಿ ಬಿಟ್ಬಿಟ್ಟು ಮತ ಖರೀದಿ ಅಂತ ಹೊಸ ಅಭಿಯಾನ. ಈಗ ಒಂದು ಪಾರದರ್ಶಕವಾಗಿ ನಡಿಬೇಕು, ಚುನಾವಣೆ ನ್ಯಾಯಸಮ್ಮತವಾಗಿ ನಡಿಬೇಕು. ಅಲ್ಲ, ಅದು ಯಾವಾಗ ನಡೆಯುತ್ತೆ ಅಂತ? ಈ ಕಾಂಗ್ರೆಸ್ ಸೋತಾಗೆಲ್ಲನೂ ಇದೇ ತರ ಆಗುತ್ತೆ ಅನ್ನೋದಾದ್ರೆ ನಡೆಯೋದು ಯಾವಾಗ? ಹಂಗಾದ್ರೆ ಇಲ್ಲ, ಆಗುತ್ತೆ, ಬದಲಾವಣೆ ಆಗುತ್ತೆ. ಕರ್ನಾಟಕದಲ್ಲಿ ಎಲ್ಲ ಸರಿಯಾಗಿ ನಡೀತು, ಬಿಕಾಸ್ ಕಾಂಗ್ರೆಸ್ ಬಹುಮತ ಬಂತು. ಕರ್ನಾಟಕದಲ್ಲಿ ಮತ ಏನು ಖರೀದಿ ಆಗಿದೆ ಅಥವಾ ಕಳ್ತನ ಆಗಿದೆ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಮಧೇಪುರದಲ್ಲಿ ಮತ್ತೆ ಆಳಂದದಲ್ಲಿ ಚುನಾವಣಾ ಆಯೋಗನೇ ಒಪ್ಕೊಂಡ್ಬಿಡ್ತು, ಮತ ಕಳ್ಳತನ ಆಗ್ತಾ ಇತ್ತು ಅಂತ ಹೇಳಿ ಅವರೇ ಕಂಪ್ಲೇಂಟ್ ಕೊಟ್ಬಿಟ್ರು, ಚುನಾವಣಾ ಆಯೋಗದವರೇ ಕಂಪ್ಲೇಂಟ್ ಕೊಟ್ರು. ಸೊ ಈಗ ನಮಗೇನು ಅಂತಂದ್ರೆ, ಕಾಂಗ್ರೆಸ್ ಎಲ್ಲಿವರೆಗೂ ಬಹುಮತವನ್ನ ಪಡ್ಕೊಳ್ಳಲ್ವೋ ಅಲ್ಲಿವರೆಗೂ ಮತ ಚೋರಿ ಆಗ್ತಿರತ್ತೆ, ಮತ ಖರೀದಿ ಆಗ್ತಾ ಇರತ್ತೆ, ಜನ ಮೋಸ ಹೋಗ್ತಿರ್ತಾರೆ, ಯಾಮಾರ್ತಿರ್ತಾರೆ. ಗೆಲುವು ಸೋಲು ಎಲ್ಲ ಟೈಮಲ್ಲಿ ಇರ್ತದೆ. ನಾವು ಸೋತಿದ್ಕಾಗಿ ಹೇಳ್ತಿದ್ವಿ ಅಂತಲ್ಲ, ನಾವು ಗೆದ್ದಿದ್ರು ಏನೋ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು, ಮಾಡ್ಕೊಂತೀವಿ ಅಂತ. ಇಲ್ಲ, ಆ ರೀತಿ ಇಲ್ಲ. ನೋಡಿ, ಈ ವ್ಯವಸ್ಥೆ ಹೆಂಗಿದೆ ಈ ದೇಶದಲ್ಲಿ, ಚುನಾವಣಾ ಆಯೋಗ ಇದೆ, ವ್ಯವಸ್ಥೆ ಇದೆ. ಚುನಾವಣೆಗೆ ಯಾಕೆ ಬರೀ ಗುಜರಾತಿ ಆಫೀಸರ್ಗಳೇ ಹಾಕ್ಬೇಕು ನೀವಲ್ಲಿ? ಇನ್ ಯಾವ ರಾಜ್ಯದಲ್ಲಿ ದಕ್ಷಿಣ ಭಾರತದವ್ರು ಯಾರು ಆಫೀಸರ್ಗಳಿಲ್ವಾ? ಉತ್ತರ ಭಾರತದವ್ರು ಬೇರೆ ಎಲ್ಲೂ ಡೆಲ್ಲಿನಲ್ಲಿ ಆಫೀಸರ್ಗಳಿಲ್ವಾ? ನೀವು ಗುಜರಾತಿಗಳನ್ನ ಯಾಕೆ ಹಾಕ್ತೀರಾ ಅಂದ್ರೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚುನಾವಣೆಗಳು ಆಗ್ಬೇಕು. ನಿಮಗೆ IAS ಆಫೀಸರ್ಗಳು ಹಾಕ್ಬೇಕಂದ್ರೆ ನೀವು ಯಾರು ಫೋನ್ ಮಾಡಿ ಈ ತರ ಮಾಡಿದ್ರೆ ಆ ತರ ಮಾಡ್ಬೇಕು, ಆಯ್ತಾ? ಅಲ್ಲಿ ಹಣ ಅರಿವು ಕಳಿಸ್ಬೇಕಲ್ಲಿ. ಸೊ ಮತ ಕಳ್ಳತನ ಮಾಡೋದ್ರಲ್ಲಿ ಈ ಸಲ ಕೊಂಡುಕೊಂಡಿದ್ದಾರೆ, ಖರೀದಿ ಮಾಡಿದ್ದಾರೆ, ಒಂದು ಕಾನೂನಾತ್ಮಕವೂ ಖರೀದಿ ಮಾಡಿದ್ದಾರೆ ಸರ್ಕಾರ ದುರುಪಯೋಗ ಮಾಡಿಕೊಂಡು. ಅದನ್ನ ಜಾಹೀರಾತು, ನಾವು ಅದನ್ನ ಕ್ವಶನ್ ಮಾಡಲೇಬೇಕಾದಂತ ಹೊಣೆಗಾರಿಕೆ ಎಲ್ಲರದ್ದು ಇದ್ದೇವೆ. ಓಕೆ, ಫೈನ್.